ಇರಾನ್ಗೆ ಟ್ರಂಪ್ ನೀಡಿದ್ದ ಡೆಡ್ಲೈನ್ ಅಂತ್ಯ, ಶಾಂತಿ ಒಪ್ಪಂದವೂ ಆಗಿಲ್ಲ, ಕದನ ವಿರಾಮವೂ ಘೋಷಣೆಯಾಗಿಲ್ಲ. ಒಂದು ರಾತ್ರಿಯಲ್ಲಿ ಇಡೀ ದೇಶ ನಾಶ ಮಾಡಬಹುದು ಅಂತ ಟ್ರಂಪ್ ಎಚ್ಚರಿಕೆ. ಅಮೆರಿಕ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಇರಾನ್, ತಾತ್ಕಾಲಿಕವಲ್ಲ ಶಾಶ್ವತ ಯುದ್ಧ ವಿರಾಮ ಬೇಕು ಅಂತ ಒತ್ತಾಯ. ತನ್ನದೇ 10 ಕಂಡೀಷನ್ಗಳನ್ನ ಇಟ್ಟಿದ್ದು ಶಾಂತಿ ಒಪ್ಪಂದದ ಚರ್ಚೆ ಇಲ್ಲ ಅಂತ ವಾಪಸ್. ಇರಾನ್ನ ಯುರೇನಿಯಂ ವಶಕ್ಕೆ ನಡೆದಿದ್ದ ಸೀಕ್ರೆಟ್ ಆಪರೇಷನ್, ಪೈಲಟ್ ಶೋಧ ಕಾರ್ಯಾಚರಣೆ ಹೆಸರಲ್ಲಿ ನಡೆಯುತ್ತಾ ಹುಡುಕಾಟ. ಅಮೆರಿಕ ಕಾರ್ಯಾಚರಣೆ ಬಗ್ಗೆಯೇ ಅನುಮಾನ ಸೃಷ್ಟಿ. ಎಲ್ಪಿಜಿ ಸಿಗದ ಸಂಕಷ್ಟದಲ್ಲಿ ಚಾಲಕರು ತಮ್ಮ ಆಟೋಗಳನ್ನೇ ಮಾರಿ ಸಿಎನ್ಜಿ ಆಟೋಗಳ ಖರೀದಿಗೆ ಪ್ಲಾನ್. ಖರ್ಚು ನಿರ್ವಹಣೆ ಕಡಿಮೆ ಅನ್ನೋ ಕಾರಣಕ್ಕೆ ಸಿದ್ಧತೆ. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಕಳ್ಳತನ. ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮತ್ತೊಂದು ಕೇಸ್. ಒಬ್ಬನೇ ಬೈಕ್ನಲ್ಲಿ ಬಂದು ಸಿಲಿಂಡರ್ ಕದ್ದು ಪರಾರಿ. ಬೆಳಗಾವಿಯಲ್ಲಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಸಿಬ್ಬಂದಿ ಫುಲ್ ಟೈಟ್. ಸಾರಾಯಿ ಕುಡಿದು ಕಚೇರಿಯಲ್ಲೇ ಮಲಗಿದ ಸಿಬ್ಬಂದಿ, ಸಾರ್ವಜನಿಕರ ಆಕ್ರೋಶ. ಮಂಗಳೂರಲ್ಲಿ ತಗ್ಗದ ಆಟೋ ಎಲ್ಪಿಜಿ ಸಮಸ್ಯೆ. ಗ್ಯಾಸ್ ಸಿಗದೆ ಆಟೋ ಚಾಲಕರ ಪರದಾಟ. ಬಜಪೆ ಭಾಗದಲ್ಲಿನ ಗ್ಯಾಸ್ ಬಂಕ್ಗಳಲ್ಲಿ ದುಪ್ಪಟ್ಟು ರೇಟ್ ಹಾಕಿ ಹಗಲು ದರೋಡೆ. ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಉಪಚುನಾವಣಾ ಪ್ರೀ ಕ್ಲೈಮ್ಯಾಕ್ಸ್. ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ 5 ಗಂಟೆಗೆ ತೆರೆ. ಕೊನೆ ದಿನ ಘಟಾನುಘಟಿಗಳಿಂದ ರೋಡ್ ಶೋ. ಬೈ ಎಲೆಕ್ಷನ್ನಲ್ಲಿ ಸವಾಲಾಗಿ ಪರಿಣಮಿಸಿದ ಬಾಗಲಕೋಟೆ. ಆಪ್ತ ಮಿತ್ರನ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ನಿಂದ ಸಿದ್ದರಾಮಯ್ಯಗೆ ಟೆನ್ಷನ್. ಬಹಿರಂಗ ಪ್ರಚಾರದ ಕೊನೆ ದಿನ ಬಾಗಲಕೋಟೆಯಲ್ಲೇ ಸಿಎಂ ಬೀಡು. ಕೇರಳದಲ್ಲೂ ಪ್ರದೀಪ್ ಈಶ್ವರ್ ಪ್ರಚಾರಕ್ಕೆ ಫುಲ್ ಡಿಮ್ಯಾಂಡ್. ಮಂಜೇಶ್ವರದಲ್ಲಿ ಯುಡಿಎಫ್ ಕ್ಯಾಂಡಿಡೇಟ್ ಅಶ್ರಫ್ ಪರ ಪ್ರಚಾರ. ಚಿಕ್ಕಬಳ್ಳಾಪುರ ಶಾಸಕರ ಜೊತೆ ಫೋಟೋ ಸೆಲ್ಫಿಗಾಗಿ ಮುಗಿಬಿದ್ದ ಫ್ಯಾನ್ಸ್. ಕೊಪ್ಪಳದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಶಿಕ್ಷಣಕ್ಕೆ ಕಲ್ಮಠ ಶ್ರೀ ಕೊಕ್ಕೆ ಆರೋಪ. ದಾನ ಕೊಟ್ಟ ಜಮೀನನ್ನ ಮತ್ತೆ ಮಠದ ಹೆಸರಿಗೆ ಮಾಡಿಕೊಂಡ ಸ್ವಾಮೀಜಿ, ಗ್ರಾಮಸ್ಥರ ಆಕ್ರೋಶ. ಪತ್ನಿಯ ಕುತ್ತಿಗೆ ಮೇಲೆ ಕಾಲಿಟ್ಟು ಪತಿಯಿಂದ ಕೊಲೆ. ಪೊಲೀಸ್ ತನಿಖೆಯಲ್ಲಿ ಎಲ್ಲ ಸತ್ಯ ಬಾಯ್ಬಿಟ್ಟ ಆರೋಪಿ ದನಿಯಪ್ಪ. ರಾಜಕೀಯಕ್ಕೆ ಬರೋ ಕನಸಿಗೆ ಅಡ್ಡಗಾಲಾಗಿದ್ದ ಮಡದಿ ಕಾವ್ಯ ಕಗ್ಗೊಲೆ. ಪ್ರಥಮ ದರ್ಜೆ ಕಾಂಟ್ರಾಕ್ಟರ್ ಅನುಮಾನಾಸ್ಪದ ಸಾವು. 4 ದಿನಗಳ ಹಿಂದೆ ನಾಪತ್ತೆಯಾದವನು ಕಾವೇರಿ ನದಿಯಲ್ಲಿ ಶವವಾಗಿ ಪತ್ತೆ. ಮಂಡ್ಯದ ಪವನ್ ಸಾವಿನ ಸುತ್ತ ಹಲವು ಅನುಮಾನ. ಆಟೋ ನಂಬರ್ ವಿಚಾರಕ್ಕೆ ಗಲಾಟೆ. ಚಾಲಕನ ಕೊಲೆಗೈದು ಪೊಲೀಸರ ಮುಂದೆ ಕಥೆ ಕಟ್ಟಿದ್ದ ಆರೋಪಿಗಳು. ಪ್ರಕರಣ ಭೇದಿಸಿ ಅಶೋಕ ಒಡ್ಡರ ಹತ್ಯೆ ಮಾಡಿದವರನ್ನ ಬಂಧಿಸಿದ ಬೆಳಗಾವಿ ಪೊಲೀಸರು. ಬಳ್ಳಾರಿಯಲ್ಲಿ ಲೋಕಾಯುಕ್ತ ದಾಳಿ. ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಶಿವಣ್ಣಗೆ ಶಾಕ್. ಮನೆ ಮತ್ತು ಕಚೇರಿಯಲ್ಲಿ ತಲಾಶ್. ಸಿಲಿಕಾನ್ ಸಿಟಿ ವಾಹನ ಸವಾರರೇ ಎಚ್ಚರ ಎಚ್ಚರ. ರಸ್ತೆ ಬದಿಗಳಲ್ಲಿ ಅನಧಿಕೃತ ಪಾರ್ಕಿಂಗ್ ಮಾಡಬೇಡಿ. ಇವತ್ತಿನಿಂದ ನಗರದಲ್ಲಿ ಟೋಯಿಂಗ್ ಆರಂಭ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಿಬಿಎ ಶಾಕ್. ಜಾಹೀರಾತು ನಿಯಮ ಉಲ್ಲಂಘನೆ ಆರೋಪ. ಕೇಂದ್ರ ನಗರ ಪಾಲಿಕೆಯಿಂದ ಕ್ರೀಡಾಂಗಣಕ್ಕೆ ನೋಟಿಸ್ ಜಾರಿ. ಇವತ್ತು ಬರಬೇಕಿದ್ದ ದ್ವಿತೀಯ ಪಿಯುಸಿ ಫಲಿತಾಂಶ ವಿಳಂಬ. ಫಲಿತಾಂಶ ಪ್ರಕಟಿಸಲು ಅನುಮತಿ ಕೋರಿ ಚುನಾವಣಾ ಆಯೋಗಕ್ಕೆ ಕೆಎಸ್ಇಎಬಿ ಪತ್ರ. ಸಮ್ಮತಿ ಸಿಕ್ಕ ಕೂಡಲೇ ರಿಸಲ್ಟ್ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.